ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ವಿದ್ಯಾರ್ಥಿಗಳು ಯಾವ ಡಿಸ್ಟಿಕ್ಗೆ ಎಷ್ಟೆಷ್ಟು ಪೋಸ್ಟ್ ಇವೆ, ಕಾಸ್ಟ್ ವೈಸು ತಮಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿವೆ, ಡಿಸ್ಟಿಕ್ ವೈಸು ಕಾಸ್ಟ್ ವೈಸು ಈ ವಿಡಿಯೋನಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ನೇಮಕಾತಿ ನೋಡಿ KE ಅವರು ಈ ನೇಮಕಾತಿಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು PDF ಅನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ. ಕಾಸ್ಟ್ ವೈಸು ಅವೆಲ್ಲ ಹುದ್ದೆಗಳು ಇಲ್ಲಿ ಖಾಲಿವೆ ನೋಡೋದಾದರೆ, ಮೊದಲನಿಗೆ ನೀವು ನೋಡೋದಾದರೆ ನೋಡಿ, ಇಲ್ಲಿ ಅತಿಯಾಗಿ ಹೆಚ್ಚಿರುವ ಒಂದು ಯಾವ್ಯಾವ ಡಿಸ್ಟಿಕ್ನಲ್ಲಿ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ನೋಡೋದಾದರೆ, ಇಲ್ಲಿ ನೋಡಿ ಟೋಟಲ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಿಕ್ಕುಳಿದವರಿಂದ ನಾನ್ HKನಲ್ಲಿ 3395 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಈ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಟೋಟಲ್ ವೇಕೆನ್ಸಿ 1343. ಇದರಲ್ಲಿ ಪ್ರವರ್ಗ 1 ಕ್ಯಾಟಗರಿಯಲ್ಲಿ ನೋಡಿ, ಜನರಲ್ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವವರು 29 ಹುದ್ದೆಗಳು, ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದಲ್ಲಿ 14, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 5, ಕನ್ನಡ ಮಾಧ್ಯಮದಲ್ಲಿ 3 ಮತ್ತು ಮುಳುಗಡೆಯಲ್ಲಿ 2 ವೇಕೆನ್ಸಿ ಸೇರಿ ಟೋಟಲ್ 53. ಇಲ್ಲಿ ಪ್ರವರ್ಗ 1 ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಇಲ್ಲಿ ವೇಕೆನ್ಸಿಯನ್ನು ಕೊಟ್ಟಿರ್ತಾರೆ. ಕ್ಯಾಟಗರಿ 2A ನೋಡೋದಾದರೆ 202 ಹುದ್ದೆಗಳು ಖಾಲಿವೆ. ಇದರಲ್ಲಿ 2A ಜನರಲ್ ಕ್ಯಾಟಗರಿ, 2A ಗ್ರಾಮೀಣ, 2A ಮಾಜಿ ಸೈನಿಕ ಮತ್ತು ಕನ್ನಡ ಮಾಧ್ಯಮ ಹಾಗೂ ಮುಳುಗಡೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅತಿಯಾಗಿ ಹೆಚ್ಚು ಕ್ಯಾಟಗರಿ 2A ಕ್ಯಾಟಗರಿ ಅವರಿಗೆ ಅತಿ ಹೆಚ್ಚು ಪೋಸ್ಟ್ಗಳನ್ನು ಈ ಸರಿ ಇಲ್ಲಿ ಒಂದು ಬೆಂಗಳೂರು ನಗರ ಡಿಸ್ಟಿಕ್ನಲ್ಲಿ ಅತಿಯಾದ ಹೆಚ್ಚು ಸೀಟ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ 2B ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ನೋಡಿ, ಟೋಟಲ್ ಆಗಿ 53 ಹುದ್ದೆಗಳಿವೆ. ಅದರಲ್ಲಿ 2B ಜನರಲ್ಲು 29, ಗ್ರಾಮೀಣನಲ್ಲಿ 14 ಮತ್ತು ಮುಳುಗಡೆಯಲ್ಲಿ 2, ಅದೇ ರೀತಿ ಒಂದು ಮಾಜಿ ಸೈನಿಕ 5 ಮತ್ತು ಕನ್ನಡ ಮಾಧ್ಯಮದಲ್ಲಿ 3 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ 3A ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ನೋಡಿ 54 ಹುದ್ದೆಗಳು. ಅದೇ ರೀತಿ 3B ಕ್ಯಾಟಗರಿಯಲ್ಲಿ 67 ಹುದ್ದೆಗಳು ಮತ್ತು ಪರಿಶಿಷ್ಟ ಜಾತಿ ನೋಡಿ, ಇದರಲ್ಲಿ ಪ್ರವರ್ಗ A, B, C ಅಂತ 3 ಪಾರ್ಟ್ ಮಾಡಿದ್ದಾರೆ. ಇಲ್ಲಿ 71 ತಲಾ 70 ಮತ್ತು 43+13 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಜನರಲ್ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸೋರಿಗೆ ನೋಡಿ 673 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ 445 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಪ್ರವರ್ಗ 1 ಕ್ಯಾಟಗರಿಗೆ 18, 2A ಕ್ಯಾಟಗರಿಯಲ್ಲಿ 68, 2B ಕ್ಯಾಟಗರಿಯಲ್ಲಿ 18, ಅದೇ ರೀತಿ 3A 18, 3B 21, SC ಕ್ಯಾಟಗರಿಯಲ್ಲಿ ನೋಡಿ A 23, B 23, ಅದೇ ರೀತಿ C ಕ್ಯಾಟಗರಿಯಲ್ಲಿ 15+4 19 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅದೇ ರೀತಿ ಪರಿಶಿಷ್ಟ ಪಂಗಡದಲ್ಲಿ ನೋಡಿ 14 ಹುದ್ದೆಗಳು ಖಾಲಿವೆ. ಅದೇ ರೀತಿ ಜನರಲ್ ಕ್ಯಾಟಗರಿಯಲ್ಲಿ 223 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ, ಇದು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಮೈಸೂರು ನಗರ ಜಿಲ್ಲೆಯಲ್ಲಿ ನೋಡಿ ಟೋಟಲ್ 46 ವೇಕೆನ್ಸಿಗಳು ಖಾಲಿವೆ. ಇದರಲ್ಲಿ ನೋಡೋದಾದ್ರೆ ಪ್ರವರ್ಗ 1ರಲ್ಲಿ 2 ಹುದ್ದೆಗಳು, ಪ್ರವರ್ಗ 2A 8, 2B 2, 3A 1, ಪ್ರವರ್ಗ 3Bಯಲ್ಲಿ 2 ಮತ್ತು SC ಕ್ಯಾಟಗರಿಯಲ್ಲಿ 3, 2+2 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ 46 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಮಹಿಳೆಯರಿಗೆ ನೋಡಿ ಮೈಸೂರು ಜಿಲ್ಲೆಯಲ್ಲಿದ್ದು, ಮೈಸೂರು ನಗರದಲ್ಲಿ ಟೋಟಲ್ ತಮಗೆ 16 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಕೆಳಗಡೆ ಬಂದರೆ ನೋಡಿ, ಹುಬ್ಬಳ್ಳಿ ಧಾರವಾಡನಲ್ಲಿ ನೋಡೋದಾದರೆ 50 ಹುದ್ದೆಗಳು ಪುರುಷ ಹುದ್ದೆಗಳಿಗೆ ಸಂಬಂಧಿಸಿದಂತೆ. ಇಲ್ಲಿ ಡಿಸ್ಪ್ಲೇ ಮೇಲೆ ಈ ಚಾರ್ಟನ್ನು ಒಂದ್ಸರಿ ಪೌಸ್ ಮಾಡಿ ನೀವು ಫೋಟೋ ತೆಗೆದುಕೊಳ್ಳಿ. ಟೋಟಲ್ 50 ವೇಕೆನ್ಸಿಗಳಿವೆ ಖಾಲಿವೆ. ಜನರಲ್ ಕ್ಯಾಟಗರಿಯಲ್ಲಿ 25 ಹುದ್ದೆಗಳು ಇಲ್ಲಿ ಖಾಲಿವೆ. ಇಲ್ಲಿ ಹುಬ್ಬಳ್ಳಿ ಧಾರವಾಡ ನೋಡಿ ಮಹಿಳಾ ಮೀಸಲಾತಿ ಏನಿದೆ, ಇಲ್ಲಿ ಟೋಟಲ್ 17 ಹುದ್ದೆಗಳು ಖಾಲಿವೆ. ಅದೇ ರೀತಿ ಮಂಗಳೂರು ನಗರ ಇಲ್ಲಿ ನೋಡೋದಾದ್ರೆ ಪುರುಷರಿಗೆ 83 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ನೋಡಿ. ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದ್ದೇನೆ, ನೋಡಿಕೊಂಡು ಒಂದ್ಸರಿ ಅರ್ಜಿಗಳನ್ನು ನೀವು ಸಲ್ಲಿಸಿ. ಹೈಯೆಸ್ಟ್ ನೀವು ಬೆಂಗಳೂರು ಸಿಟಿಯಲ್ಲಿನೇ ಪೋಸ್ಟ್ಗಳು ಜಾಸ್ತಿ ಇವೆ, ಅಲ್ಲೇ ಅಪ್ಲೈ ಮಾಡೋದು ಒಳ್ಳೆಯದಾಗುತ್ತೆ. ಇಲ್ಲಿ ನೋಡೋದಾದರೆ ಮಹಿಳೆಯರಿಗೆ ನೋಡಿ, ಇದು ಮಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ 28 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಬೆಂಗಳೂರು ಜಿಲ್ಲೆ ನೋಡಿ 17 ಹುದ್ದೆಗಳು ಖಾಲಿವೆ ಬೆಂಗಳೂರು ಜಿಲ್ಲೆಯಲ್ಲಿ. ತುಮಕೂರು ಜಿಲ್ಲೆಯಲ್ಲಿ 34 ಹುದ್ದೆಗಳು. ನೋಡ್ಕೊಳ್ಳಿ ಸರಿ, ಒಂದ್ಸರಿ ಚಾರ್ಟು ಕ್ಯಾಟಗರಿ ವೈಸ್ ಚಾರ್ಟ್ ನೋಡ್ಕೊಳ್ಳಿ. ಮಹಿಳಾ ಅಭ್ಯರ್ಥಿಗಳಿಗೆ 11 ಹುದ್ದೆಗಳು. ಅದೇ ರೀತಿ ಕೋಲಾರ ಜಿಲ್ಲೆ ನೋಡಿ 34 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದು ನೋಡಿ ಕ್ಯಾಟಗರಿ ವೈಸ್ ನೋಡ್ಕೋತಾ ಹೋಗಿ ಒಂದೊಂದಾಗಿ ವಿಡಿಯೋನ ಪೌಸ್ ಮಾಡಿ.
ಇದು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡಿ 34 ಹುದ್ದೆಗಳು ಖಾಲಿವೆ ಪುರುಷ ಅಭ್ಯರ್ಥಿಗಳು, ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ 11 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲಿ ನೋಡಿ 39 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ 39 ಪುರುಷ ಅಭ್ಯರ್ಥಿಗಳು ಮತ್ತು 13 ಮಹಿಳಾ ಅಭ್ಯರ್ಥಿಗಳು. ಅದೇ ರೀತಿ ಚಾಮರಾಜನಗರ ಜಿಲ್ಲೆ ನೋಡಿ 34 ಹುದ್ದೆಗಳು ಖಾಲಿವೆ, ಮಹಿಳಾ ಅಭ್ಯರ್ಥಿಗಳಿಗೆ 11 ಹುದ್ದೆಗಳು. ಅದೇ ರೀತಿ ಹಾಸನ ಜಿಲ್ಲೆಯಲ್ಲಿ ನೋಡಿ 27 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 9 ಹುದ್ದೆಗಳು. ಕ್ಯಾಟಗರಿ ವೈಸ್ ನೀವು ವೇಕೆನ್ಸಿ ನೋಡಲು ವಿಡಿಯೋನ ಪೌಸ್ ಮಾಡಿ ನೋಡ್ಕೊಳ್ಳಿ. ಎಲ್ಲ ಜಿಲ್ಲೆ ವೇಕೆನ್ಸಿ ಒಂದ್ಸರಿ ನಿಮಗೆ ತೋರಿಸ್ಬಿಡ್ತೀನಿ. ಕೊಡಗು ಜಿಲ್ಲೆ ನೋಡಿ, ಇಲ್ಲಿ 34+2 ಹುದ್ದೆಗಳು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 17 ಹುದ್ದೆಗಳು. ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ನೋಡಿ 66 ಹುದ್ದೆಗಳು ಖಾಲಿವೆ. ಅಂತೆ ಮಹಿಳಾ ಅಭ್ಯರ್ಥಿಗಳಿಗೆ 23 ಹುದ್ದೆಗಳು ನೋಡಿ ಮಂಡ್ಯ ಜಿಲ್ಲೆಯಲ್ಲಿ. ಅದೇ ರೀತಿಯಲ್ಲಿ ದಾವಣಗೆರೆ ಜಿಲ್ಲೆ ನೋಡಿ ಪುರುಷ ಅಭ್ಯರ್ಥಿಗಳಿಗೆ 17 ವೇಕೆನ್ಸಿಗಳು ಖಾಲಿವೆ, ಮತ್ತು ಮಹಿಳಾ ವೇಕೆನ್ಸೀಸ್ ನೋಡೋದಾದರೆ ಇಲ್ಲಿ 6 ವೇಕೆನ್ಸಿಗಳು ಖಾಲಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡೋದಾದರೆ 67 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ, ಮತ್ತು ಶಿವಮೊಗ್ಗ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿ 22 ಹುದ್ದೆಗಳು ಖಾಲಿವೆ ಇಲ್ಲಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ 50 ವೇಕೆನ್ಸಿಗಳು ಪುರುಷ ಅಭ್ಯರ್ಥಿಗಳಿಗೆ, ಮತ್ತು ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 17 ಹುದ್ದೆಗಳು. ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ ನೋಡೋದಾದರೆ 34 ವೇಕೆನ್ಸೀಸ್ ಖಾಲಿವೆ, ಮಹಿಳೆಯರಿಗೆ 11 ವೇಕೆನ್ಸಿಗಳು ಹಾವೇರಿ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನೋಡಿ, ಇಲ್ಲಿ ಟೋಟಲ್ ವೇಕೆನ್ಸಿ 46 ವೇಕೆನ್ಸಿಗಳು ಖಾಲಿವೆ ಪುರುಷರಿಗೆ, ಮತ್ತು ಮಹಿಳೆಯರಿಗೆ 16 ಹುದ್ದೆಗಳು. ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ 67 ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ 22 ವೇಕೆನ್ಸಿಗಳು ಇಲ್ಲಿ ಖಾಲಿವೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನೋಡಿ 34 ಪುರುಷ ಅಭ್ಯರ್ಥಿಗಳು ಮತ್ತು 11 ಮಹಿಳಾ ಅಭ್ಯರ್ಥಿಗಳು. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 34 ಹುದ್ದೆಗಳು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 11 ವೇಕೆನ್ಸಿಗಳು ಇಲ್ಲಿ ಖಾಲಿವೆ. ಗದಗ ಜಿಲ್ಲೆಯಲ್ಲಿ ನೋಡೋದಾದರೆ 24 ಪುರುಷ 8 ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಆದರೆ ರೈಲ್ವೇಸ್ ಬೆಂಗಳೂರು ನೋಡಿ, ಇಲ್ಲಿ 17 ಪುರುಷ ಮತ್ತು 6 ಮಹಿಳಾ ವೇಕೆನ್ಸೀಸ್ಗಳು ಖಾಲಿವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪುರುಷ 7 ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ 2 ಹುದ್ದೆಗಳು ಖಾಲಿವೆ. ರಾಯಚೂರು ಜಿಲ್ಲೆ 13 ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 5 ಹುದ್ದೆಗಳು ಇಲ್ಲಿ ಖಾಲಿವೆ. ಅರ್ಜಿ ಸಲ್ಲಿಸಲು ನೀವು ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿ ನಾವು ನಿಮಗೆ ಅರ್ಜಿಗಳನ್ನು ಸಲ್ಲಿಸಿ PDF ಅನ್ನು ಇಲ್ಲಿ ಕಳಿಸ್ತಾ ಇದ್ದೀವಿ. ಇದರ ಉಪಯೋಗವನ್ನು ನೀವು ಪಡೆಯಬೇಕು. ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಜಾಸ್ತಿ ಬೆಂಗಳೂರು ಸಿಟಿಗೆ ಅರ್ಜಿಗಳು ಸಲ್ಲಿಸುವ ಒಂದು ಹೆಚ್ಚಾಗೋ ಅಪ್ಲಿಕೇಶನ್ ಬರ್ತವೆ ನೋಡಿ. ಬೆಂಗಳೂರು ಸಿಟಿಯಲ್ಲಿ 1343 ಜಾಸ್ತಿ ಇದೇ ಜಿಲ್ಲೆಯಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ನಮಸ್ಕಾರ, ಧನ್ಯವಾದಗಳು.